ಜೈ ಜಿನೇಂದ್ರ ವೀಕ್ಷಕರೇ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಶಲಕ್ಷಣ ಪರ್ವ ಹಾಗೂ ಕಲ್ಪದ್ರುಮ ಮಹಾಭಿಷೇಕ ಪೂಜಾ ಕಾರ್ಯಕ್ರಮ ದಿನಾಂಕ 28/8/2025 ರಿಂದ 7/9/2025 ಕ್ಷೇತ್ರದಲ್ಲಿನ ಬಂಡಾರಿ ಹುಳ್ಳನಿಂದ ನಿರ್ಮಿತ ಭವ್ಯ ಚೂಡಾಮಣಿ ಜಿನಮಂದಿರದಲ್ಲಿ ತಪಶ್ಚರ್ಯ ಚಕ್ರವರ್ತಿ ಚತುರ್ಥ ಪಟ್ಟಾಧೀಶ ಪರಮಪೂಜ್ಯ ಆಚಾರ್ಯ ಶ್ರೀ 108 ಸುವಿಧಿಸಾಗರ ಮಹಾರಾಜರು ಸಂಯಮಮೂರ್ತಿ ಪರಮಪೂಜ್ಯ ಆಚಾರ್ಯ ಶ್ರೀ 108 ವರ್ಧಮಾನ ಸಾಗರ ಮಹಾರಾಜರ ಸಮಸ್ತ ಸಂಘಸ್ಥ ಸಾಧು ವೃಂದದವರ ಪಾವನ ಸಾನ್ನಿಧ್ಯದಲ್ಲಿ ಹಾಗೂ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ಪ್ರತಿದಿನ ಬೆಳಿಗ್ಗೆ ಕಲ್ಪದ್ರುಮ ಅಭಿಷೇಕವು 24 ತೀರ್ಥಂಕರರಿಗೆ ಬೆಳ್ಳಿಯ ಬಾಮಂಡಲ, ಬೆಳ್ಳಿ ಕಳಸ, ಬೆಳ್ಳಿ ತಟ್ಟೆ, ಬೆಳ್ಳಿ ದೀಪಗಳ ಸಹಿತ ಬೆಳ್ಳಿ ಆರತಿ ತಟ್ಟೆ, ಬೆಳ್ಳಿಯ ಛತ್ರತ್ರಯ, ಬೆಳ್ಳಿ ಶಾಂತಿದಾರ ಹೂಜಿಗಿಂಡಿ ಇವುಗಳಿಂದ ವೈಭವದ ಅಭಿಷೇಕ ನಡೆಯುವುದನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ನಮಿಸುವೆ ನಾನು ಶ್ರೀ ಜಿನದೇವನ ಪರಮ ಸುಖಿ ಪರಮೇಶ್ವರನ. ನಮಿಸುವೆ ನಾನು ಶ್ರೀ ಜಿನದೇವನ ಪರಮ ಸುಖಿ ಪರಮೇಶ್ವರನ. ತವ ಗುಣಗಳನ್ನು ಆರಾಧಿಸುತ್ತಾ, ತವ ಗುಣಗಳನ್ನು ಆರಾಧಿಸುತ್ತಾ ಪಡೆವೆನು ನಾನು ಪರಮ ಸುಖ, ಪಡೆವೆನು ನಾನು ಪರಮ ಸುಖ. ಇವತ್ತು ಇಲ್ಲಿ ಕಲ್ಪದ್ರುಮ ಮಹಾಮಂಡಲ ವಿಧಾನ ದಶಲಕ್ಷಣದಲ್ಲಿ 10 ದಿವಸ ನಡೀತದೆ. ಸುಮಾರು ವರ್ಷದಿಂದ ಹಿರಿಯ ಸ್ವಾಮಿಗಳವರು, ದೊಡ್ಡ ಸ್ವಾಮಿಗಳವರು ಪ್ರಾರಂಭ ಮಾಡಿದರು. ಅದನ್ನೇ ಈಗ ಇರುವ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಕೂಡ ಇಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ಕೆಲವು ಟರ್ಮರ ವಿಚಾರ ಮಾಡಿದ್ವಿ, ದೊಡ್ಡ ಸ್ವಾಮಿಗಳು ಎಲ್ಲಿದ್ದಾರಪ್ಪ ಅಂತೇಳಿ. ಅವರೆಲ್ಲಿ ಸ್ವರ್ಗದಲ್ಲಿ ಇಲ್ಲ, ಸಾಕ್ಷಾತ್ ಅಭಿನವ ಚಾರುಕೀರ್ತಿ ಹೊರಗಡೆ ಅಭಿನಯ ಆಗಿದ್ದಾರೆ, ಅಲ್ಲಿ ಅವರಲ್ಲೇ ಕೂತಿದ್ದಾರೆ. ಅವ್ರು ನೋಡಿದ್ರೆ ಸಾಕು, ದೊಡ್ಡವ್ರು ನೋಡೋದು ಬೇಡ, ಇಬ್ರು ದರ್ಶನ ಅಲ್ಲೇ ಆಗ್ತಾ ಇದೆ. ಹಾಗೆ ಅವರು ಯಾವ ರೀತಿ ಅಭಿಪ್ರಾಯ ಇತ್ತೋ, ಯಾವ ರೀತಿ ನಾವು ಕ್ಷೇತ್ರವನ್ನು ನಡೆಸಬೇಕು, ಒಂದೊಂದು ಪರಂಪರೆಯ ಕಾರ್ಯವನ್ನು ನಡೆಸಬೇಕು ಅಂತ ಇದೆ, ಅದೆಲ್ಲ ಪೂರಾ ಹೆಚ್ಚಿಗೆನೆ ಮಾಡ್ತಾ ಇದ್ದಾರೆ. ನೋಡಿ, ಭಂಡಾರ ಬಸ್ತಿ ನೋಡಿ ಎಷ್ಟು ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ಅನ್ನಿಸ್ತದೆ ಏದೋ ಹಳೆ ಇದು ಎಷ್ಟೋ 10,000 ವರ್ಷ ಇರಬಹುದು ಅಂತ ಹಂಗೆ ಅನ್ನಿಸ್ತಾ ಇದೆ. ಹೀಗೆ ಸ್ವಾಮಿಗಳವರು ತಮ್ಮ ಕರ್ತವ್ಯವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ನಮ್ಗೆಲ್ಲ ಬಾರಿ ಸಂತೋಷ ಆಗ್ತಾ ಇದೆ. ಈಗ ನೋಡಿ, ದಶಲಕ್ಷಣದಲ್ಲಿ ಕೂಡ ಈ 10 ವರ್ಷ ನಾವು ಇಲ್ಲಿ ಆಶ್ರಮದಲ್ಲಿ ಇದ್ದಾಗಲೇ ನೋಡಿದ್ವಿ ಹಲವಾರು ಸಲ. ಹಾಗೆ ಈಗ ಮತ್ತೆ ಭಾಗ್ಯ ಸಿಗ್ತಾ ಇದೆ. ಇದಕ್ಕೆ 24 ತೀರ್ಥಂಕರು ಎಲ್ಲಿರ್ತಾರೋ ಅದಕ್ಕೆ ಕಲ್ಪದ್ರುಮ ಅಂತ ಹೇಳ್ತಾರೆ, ಸಂವತ್ಸರಣದ ರೂಪಕ್ಕೆ ಕಲ್ಪದ್ರುಮ ಅಂತ ಹೇಳ್ತಾರೆ. ಹಾಗೆ 24 ಒಂದು ತೀರ್ಥಂಕರಿದ್ರೆ ಎಷ್ಟು ಪುಣ್ಯ ಸಿಗ್ತದೆ, ಆದ್ರೆ 24 ತೀರ್ಥಂಕರಿದ್ರೆ ಇನ್ನೇ ಎಷ್ಟು ಸಿಗ್ಬೋದು ನೋಡಿ. ಅಷ್ಟು ಪುಣ್ಯವನ್ನು ನಮಗೆಲ್ಲ ಈಗ ಇವತ್ತು ಮಾಡಿಸ್ತಾ ಇದ್ದಾರೆ. ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಸೌವಸಾಹೂಣಂ. ಶ್ರೀ वृषभदेवं जिन अजितनाथं श्रीशम्भवं देव अभिनन्दनेशं कनकसुकान्तं
धरणी प्रकाशं त्वद्ध्यानं सततं मम सुप्रभातं मम सुप्रभातम् हेमावर्णाङ्गं श्रीसुमतिनाथं पद्मप्रभं दिव्यपद्ममयाङ्गं हरितसुकान्तं परमं सुपार्श्वं त्वध्यानं सततं मम सुप्रभातं मम सुप्रभातम् श्रीचन्द्रनाथं वरपुष्पदन्तं मुक्तामणिवर्णपरिशुभ्रकायं तप्तकाञ्चनवर्णं श्रीशीतलेशं त्वद्ध्यानं सततं मम सुप्रभातं मम सुप्रभातम् श्रेयांसनाथं चन्द्रार्कतेजं माणिक्यवर्णाङ्गं वरवासुपूज्यं कर्माशमलनाशं विमलजिनेशं त्वध्यानं सततं मम सुप्रभातं मम सुप्रभातम् सुखात्मम् अनन्तजिनेशं सद्धर्मबोधं वरधर्मनाथं परमप्रशान्तं श्रीशान्तिनाथं त्वद्ध्यानं सततं मम सुप्रभातं मम सुप्रभातम् नाथं त्रिज्ञाननेत्रं कैवल्यदातं मरजिननाथं सदया सुभरितं श्रीमल्लिनाथं त्वध्यानं सततं मम सुप्रभातं मम सुप्रभातम् वरनीलवर्णं मुनिसुव्रतेशं मोहान्धकारविनाशं नमीशं मेघसुवर्णं श्रीनेमिनाथं त्वद्ध्यानं सततं मम सुप्रभातं मम सुप्रभातम् मरकतातेजं श्रीपार्श्वनाथं स्याद्वादबोधं जिनवर्धमानं तीर्थङ्कराश्चतुर्विंशतिदेवं त्वध्यानं सततं मम सुप्रभातं मम सुप्रभातम् माणिक्यहरितसुहेमं परिशुभ्रधवलं वर्णशरीरं परमं पवित्रं दिव्यात्मरूपं त्वद्ध्यानं सततं मम सुप्रभातं मम सुप्रभातम् मम सुप्रभातम् मम सुप्रभातम् इति श्री 24 सुप्रभातस्तोत्रम् इति श्री 24 सुप्रभातम् स्तोत्रम्। जय बोलो 24 तीर्थंकर परमजिन देवेभ्यो नमो नमः। ಮಧ್ಯಾಹ್ನ ತತ್ವಾರ್ಥ ಸ್ತೋತ್ರ ವಾಚನ ಹಾಗೂ ಅರ್ಥ ವಿವರಣೆ ಹಾಗೂ ಪೂಜ್ಯ ತ್ಯಾಗಿಗಳಿಂದ ಪ್ರವಚನ ಕಾರ್ಯಕ್ರಮ
ಮತ್ತು ಪ್ರತಿದಿನ ಸಂಜೆ ಚಾವುಂಡರಾಯ ಸಭಾಭವನದಲ್ಲಿ ಧಾರ್ಮಿಕ ಪ್ರಶ್ನೋತ್ತರ ಹಾಗೂ ಸಂಗೀತಮಯ ಆರತಿ ಕಾರ್ಯಕ್ರಮ. ಇಲ್ಲಿನ ಪಾವನ ಕ್ಷಣಗಳನ್ನು ನಿಮ್ಮದಾಗಿಸಿ ಪುಣ್ಯಭಾಗಿಗಳಾಗಿ. ನಮಿಸುವೆ ನಾನು ಶ್ರೀ ಜಿನದೇವನ ಪರಮ ಸುಖಿ ಪರಮೇಶ್ವರನ. ನಮಿಸುವೆ ನಾನು ಶ್ರೀ ಜಿನದೇವನ ಪರಮ ಸುಖಿ ಪರಮೇಶ್ವರನ. ನಿತ್ಯವೂ ನಿನ್ನಯ ಗುಣಗಳ ಪಾಡುತ್ತ ಶೀತಲ ಶಾಂತಿಯ ಪಡೆಯುವೆನು. ನಿತ್ಯವೂ ನಿನ್ನಯ ಗುಣಗಳ ಪಾಡುತ್ತ ಶೀತಲ ಶಾಂತಿಯ ಪಡೆಯುವೆನು. ಮೋಹದ ಮಲವನು ದೂರೀಕರಿಸಿ ಮೋಹದ ಮಲವನು ದೂರೀಕರಿಸಿ ಸಮ್ಯಕ್ ಜಲದಲ್ಲಿ ಮೇಯುವೆನು. ಸಮ್ಯಕ್ ಜಲದಲ್ಲಿ ಮೇಯುವೆನು. ಶ್ರವಣಬೆಳಗೊಳದಲ್ಲಿ ಒಟ್ಟು 40 ಜಿನಮಂದಿರಗಳಿದೆ. ಅದರಲ್ಲಿ 2 ಬೆಟ್ಟಗಳನ್ನು ಹೊರತುಪಡಿಸಿ ನಗರ ಪ್ರದೇಶದಲ್ಲಿ ಸುಮಾರು 20 ಜಿನಮಂದಿರಗಳಿದ್ದಾವೆ. ಹಾಗೆ 20 ಜಿನಮಂದಿರಗಳಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣವಾದಂತಹ ಜಿನಮಂದಿರ ಅಂತಂದರೆ ಅದು ಈ ಶ್ರವಣಬೆಳಗೊಳದ 24 ತೀರ್ಥಂಕರರು ಹರಿಪೀಠದ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಈ ಭವ್ಯ ಚೂಡಾಮಣಿ ಜಿನಮಂದಿರ ಅಂಥೇಳಿ. ಇದನ್ನು ಹೊಯ್ಸಳ ಸಾಮ್ರಾಜ್ಯದ ಸೇನಾಧಿಪತಿ ಮಂತ್ರಿ ಹಾಗೆ ಭಂಡಾರಿಯಾದಂತಹ ಹುಳ್ಳಮ್ಮಯ್ಯ ಅಂತಕ್ಕಂತಹ ಸೇನಾಧಿಪತಿ ಭಂಡಾರಿ ಅವನು ಈ ಮಂದಿರವನ್ನು ನಿರ್ಮಾಣವನ್ನು ಮಾಡಿ ಆಗಿನ ಹೊಯ್ಸಳ ಸಾಮ್ರಾಜ್ಯದ ರಾಜರಾಗಿರ್ತಕ್ಕಂತಹ ವೀರ ನಾರಸಿಂಹ ಮಹಾರಾಜ ಇಲ್ಲಿಗೆ ಬಂದು ಈ ಪಂಚಕಲ್ಯಾಣದಲ್ಲಿ ಭಾಗಿಯಾಗಿ ಈ ಜಿನಮಂದಿರಕ್ಕೆ ಭವ್ಯ ಚೂಡಾಮಣಿ ಅಂತಕ್ಕಂತಹ ಹೆಸರನ್ನು ಕೊಡ್ತಾರೆ. ಹಾಗೆ ಸಾವಿರಾರು ವರ್ಷಗಳ ಇತಿಹಾಸವಿರ್ತಕ್ಕಂತಹ ಈ ಭವ್ಯ ಚೂಡಾಮಣಿ ಜಿನಮಂದಿರದಲ್ಲಿ ನಾವೆಲ್ಲರೂ ಕೂಡ ಈ ಶುಭ ದಿನದಂದು ಈ ದಶಲಕ್ಷಣ ಮಹಾಪರ್ವ ಪರ್ಯೂಷಣ ಪರ್ವದ ಈ ಶುಭ ದಿನದಂದು ಸುಮಾರು 2002ನೇ ಇಸವಿಯಲ್ಲಿ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಈ ಕಲ್ಪದ್ರುಮ ಮಹಾಭಿಷೇಕವನ್ನು ಅವರು ಆಯೋಜನೆಯನ್ನು ಪ್ರಪ್ರಥಮವಾಗಿ ಮಾಡ್ತಾರೆ. ಹಾಗೆ 2002ರಿಂದ ಇಲ್ಲಿಯವರೆಗೆ ಪ್ರತಿ ವರ್ಷವೂ ಕೂಡ ಬಹಳ ವೈಭವದಿಂದ ಈ ಕಲ್ಪದ್ರುಮ ಮಹಾಭಿಷೇಕ ಕಾರ್ಯಕ್ರಮಗಳು ನೆರವೇರಿಸಿಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಪಟ್ಟಾಭಿಷೇಕ ಆದಾಗಿಂದಲೂ ಕೂಡ ಇದು 3ನೆಯ ದಶಲಕ್ಷಣದ ಒಂದು ಕಲ್ಪದ್ರುಮ ಅಭಿಷೇಕವಾಗಿರ್ತದೆ. ಹಾಗೆ ಸ್ವಾಮೀಜಿಯವರ ಒಂದು ಕಲ್ಪನೆಯಲ್ಲಿ ಈ ಅಭಿಷೇಕವನ್ನು ಹೇಗೆ ವೈಭವೀಕರಿಸಬೇಕು ಅಂಥೇಳಿ ಅವರು ಈ ಭಗವಂತರಿಗೆ ಮಾಡ್ತಕ್ಕಂತಹ ಅಭಿಷೇಕಗಳ ಕಳಸಗಳನ್ನು ಬೆಳ್ಳಿಯ ಕಳಸಗಳನ್ನು ಮಾಡಿದರು. ಹಾಗೆ ಬೆಳ್ಳಿಯ ಛತ್ರತ್ರಯಗಳನ್ನು ಮಾಡಿದರು. ಹಾಗೆ ಬೆಳ್ಳಿಯ ದೀಪದ ಕಂಬಗಳನ್ನು ಮಾಡಿಸಿದರು. ಇನ್ನೂ ಹಲವಾರು ಬೆಳ್ಳಿಯ ಸಾಮಗ್ರಿಗಳನ್ನು ಸ್ವಾಮೀಜಿಯವರು ಮಾಡಿಸಿದರು. ಆದರೆ ಅವರಿಗೆ ಇನ್ನೂ ಅಪೇಕ್ಷೆಗಳಿತ್ತು. ಏನು ಭಗವಂತರ ಅಭಿಷೇಕ ಉಳಿದ ಅಭಿಷೇಕಗಳನ್ನು ಮಾಡುವಂತಹ ಕಳಸಗಳೇನಿದೆ ಅದೆಲ್ಲ ತಾಮ್ರದ ಕಳಸಗಳಿತ್ತು. ಆ ಕಳಸಗಳನ್ನು ಕೂಡ ಬೆಳ್ಳಿಯ ಕಳಸವಾಗಿ ಮಾಡಬೇಕು. ಹಾಗೆ ಏನು ಮಾಡ್ತಕ್ಕಂತಹ ಶಾಂತಿದಾರಕ್ಕೂ ಕೂಡ ಬೆಳ್ಳಿಯ ಶಾಂತಿದಾರ ಗಿಂಡಿಯನ್ನು ಮಾಡಬೇಕು ಅಂತಕ್ಕಂತಹ ಭಾವನೆಯನ್ನು ಹೊಂದಿದ್ರು. ಹಾಗೆ ಭಗವಂತರಿಗೆ ಭಾಮಂಡಲವನ್ನು ಮಾಡಬೇಕು ಅಂತಕ್ಕಂತಹ ಭಾವನೆಯನ್ನು ಹೊಂದಿದ್ರು. ಅದೇ ರೀತಿಯಾಗಿ ಶ್ರವಣಬೆಳಗೊಳದ ಎಲ್ಲ ಶಿಷ್ಯವೃಂದದವರು ಶ್ರಾವಕ ಶ್ರಾವಕಿಯರು ಎಲ್ಲರೂ ಕೂಡ ಎಲ್ಲರ ಸಹಕಾರದಿಂದ ಹಿಂದಿನ ವರ್ಷ 24 ಶಾಂತಿದಾರ ಗಿಂಡಿ ಬೆಳ್ಳಿಯ ಶಾಂತಿದಾರ ಗಿಂಡಿ ಹೋದ ವರ್ಷ ಹಿಂದಿನ ಸ್ವಾಮೀಜಿಯವರೊಂದು ಅಪೇಕ್ಷೆಯಂತೆ 24 ಶಾಂತಿದಾರ ಗಿಂಡಿ ಆಗಿದೆ. ಅದೇ ರೀತಿಯಾಗಿ 24 ತೀರ್ಥಂಕರರಿಗೆ ಭಾಮಂಡಲವೂ ಕೂಡ ಆಗಿದೆ. ಹಾಗೆ ಹೋದ ವರ್ಷದ ದಶಲಕ್ಷಣದಲ್ಲಿ ನಾವೊಂದು ಸಂಕಲ್ಪ ಹಾಗೆ ಒಂದು ಘೋಷಣೆಯನ್ನು ಮಾಡಿದ್ವಿ. ಮುಂದಿನ ದಶಲಕ್ಷಣ ಈ ಕಲ್ಪದ್ರುಮ ಅಭಿಷೇಕಕ್ಕೆ 24 ತೀರ್ಥಂಕರರಿಗೆ ಅಭಿಷೇಕ ಏನೋ ಉಳಿದ ಜಲದ ಕಳಸ ನೀವೆಲ್ಲ ಎದುರುಗಡೆ ನೋಡ್ತಾ ಇದ್ದೀರಾ. ಹಾಗೆ ಉಳಿದ ಅಭಿಷೇಕ ಮಾಡೋದಕ್ಕೆ ಉಳಿದ ಎಲ್ಲ ಪಂಚಾಮೃತ ಅಭಿಷೇಕವನ್ನು ಮಾಡೋದಕ್ಕೆ ತಾಮ್ರದ ಕಳಸಗಳಿತ್ತು. ಆ ಕಳಸಗಳನ್ನು ಹೊಸದಾಗಿ ಬೆಳ್ಳಿಯಲ್ಲಿ ಮಾಡಿಸ್ಬೇಕು ಅಂಥೇಳಿ ನಿಮ್ಮೆಲ್ಲರ ಒಂದು ಉಪಸ್ಥಿತಿಯಲ್ಲಿ
ಆಗಿನ ಮಹಾರಾಜರ ಒಂದು ಸಾನ್ನಿಧ್ಯದಲ್ಲಿ ಸಂಕಲ್ಪವನ್ನು ಮಾಡಿದ್ವಿ. ಅದೇ ರೀತಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಈ ವರ್ಷ ಈ ಬೆಳ್ಳಿಯ ಕಳಸ 1 kg ಒಂದೊಂದು ಕಳಸಗಳನ್ನು ಈ ವರ್ಷ ಮಾಡಲಾಗಿದೆ. ಸುಮಾರು 30 ಕಳಸಗಳನ್ನು ಈ ವರ್ಷ ಎಲ್ಲ ಭಗವಂತರ ಅಭಿಷೇಕಕ್ಕಾಗಿ ಹೇಳ್ತೀನಿ ಕಳಸಗಳನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಅಭಿಷೇಕ ಆದ ನಂತರ ಅರ್ಘ್ಯವನ್ನು ಬೆಳಗುವುದಕ್ಕೆ ಕೂಡ ಹೊಸ ಬೆಳ್ಳಿಯ ತಟ್ಟೆಯನ್ನು ಮಾಡಬೇಕು ಅಂಥೇಳಿ ಸಂಕಲ್ಪವನ್ನು ಹೋದ ವರ್ಷ ಮಾಡಲಾಗಿತ್ತು. ಅದೇ ರೀತಿಯಾಗಿ ಅರ್ಘ್ಯ ತಟ್ಟೆಯನ್ನು ಕೂಡ 1 ತಟ್ಟೆ 1 kg ಬೆಳ್ಳಿಯಲ್ಲಿ ಅದನ್ನು ಕೂಡ ಈ ವರ್ಷ ಮಾಡಲಾಗಿದೆ. ಅದು ಕೂಡ 24 ತಟ್ಟೆಗಳು ರೆಡಿಯಾಗಿ ಈ ವರ್ಷ ಬಂದಿದೆ. ಖಾಲಿ ತಟ್ಟೆ ತೋರಿಸಿ. ಹಾಗೆ ಅಕ್ಕಿ ಹಿಟ್ಟು ಕಲ್ಕಚೂರ್ಣ, ಶ್ವೇತ ಕಲ್ಕಚೂರ್ಣ ಮತ್ತು ಹರಿತ ಕಲ್ಕಚೂರ್ಣದ ಅಭಿಷೇಕವನ್ನು ಮಾಡಲು ಕೂಡ ಬೆಳ್ಳಿಯ ತಟ್ಟೆಯನ್ನು ಮಾಡಬೇಕು ಅಂಥೇಳಿ ಹೋದ ವರ್ಷ ಸಂಕಲ್ಪವನ್ನು ಮಾಡಲಾಗಿತ್ತು. ಆ ತಟ್ಟೆಯನ್ನು ಕೂಡ ಈ ವರ್ಷದ ಕಲ್ಪದ್ರುಮ ಮಹಾಭಿಷೇಕದ ಸಂದರ್ಭದಲ್ಲಿ 24 ತೀರ್ಥಂಕರರಿಗೆ ಅರ್ಪಣೆಯನ್ನು ಮಾಡಲಾಗ್ತಾ ಇದೆ. ಲೋಕದಲ್ಲಿ 4 ಉತ್ತಮಗಳು ಯಾವುವು? ಲೋಕ ಮೇ 4 ಉತ್ತಮ ಹೈ और कौन-कौन से हैं? ಅರ್ಯಂತ ಲಘುತಮ, ಸಿದ್ಧ ಲಘುತಮ, ಸಾಹು ಲಘುತಮ, ಕೇವಲಿ ಪಣತು ದಮೋ ಲಘುತಮ. ಅದರಲ್ಲಿ ಏನು ಮಂತ್ರ ಹೇಳಿದೀನಿ ಈಗ. ಅರ್ಯಂತರು ಉತ್ತಮರಾಗಿದ್ದಾರೆ, ಸಿದ್ಧರು ಉತ್ತಮರಾಗಿದ್ದಾರೆ, ಸಾಧುಗಳು ಉತ್ತಮರಾಗಿದ್ದಾರೆ, ಕೇವಲಿಗಳು ಹೇಳಿದ ಧರ್ಮವು ಉತ್ತಮವಾಗಿದೆ. ಸರಿಯಾದ ಉತ್ತರ ಅವರಿಗೆ. ನನ್ನ ಹೆಸರು ಸಮರ್ಥ್ ಸುರೇಶ್ ಕಾತರಳೆ. ನಾನು ಶ್ರೀ ಗೊಮ್ಮಟೇಶ್ವರ ವಿದ್ಯಾಪೀಠದ ಬ್ರಹ್ಮಚಾರಿ ಆಶ್ರಮದ ವಿದ್ಯಾರ್ಥಿ. ನಾನು SN ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ದಶಲಕ್ಷಣ ಮಹಾಪರ್ವದ 6ನೇ ದಿನವಾದ ಸಂಯಮ ಧರ್ಮದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಸಂಯಮ ಧರ್ಮ ಎಂದರೆ ಸಂಯಮ, ಪ್ರತಿಬಂಧ, ಎಡೆ ನಿಯಂತ್ರಣ ಹಾಗೂ ಮಾನದ ಏಕಾಶ್ರುತಿ ಇತ್ಯಾದಿ ಅರ್ಥಗಳಿವೆ. ಆತ್ಮ ಸಂಯಮವು ಸುಖಾದ ಬೀರದೆ ಕೈಗಾಗದೆ. ಸಂಯಮದಲ್ಲಿ 2 ಭೇದಗಳಿವೆ: ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮ. ಇಂದ್ರಿಯ ಸಂಯಮ ಎಂದರೆ ಪಾರ್ಶ್ವನ ಮುಂತಾದ 5 ಭೇದಗಳು ಹಾಗೂ ಮನಸ್ಸಿನ ವಿಷಯ ಸುಖಾದ ಪ್ರಗತಿಯನ್ನು ತಡೆಗಟ್ಟುವುದನ್ನು ಇಂದ್ರಿಯ ಸಂಯಮ ಎನ್ನುವರು. ಪ್ರಾಣಿ ಸಂಯಮ ಎಂದರೆ ಋತ್ವಿ, ಅಗ್ನಿ, ವಾಯು, ವನಸ್ಪತಿ ಮತ್ತು ತ್ರಸ ಈ 6 ಕಾಯಜೀವಿಗಳ ರಕ್ಷಣೆ ಮಾಡುವುದೇ ಪ್ರಾಣಿ ಸಂಯಮವಾಗಿದೆ. षोडशकाळ भावनामधील 6वी भावना क्या बोलता है? शक्ति तप भावना, शक्ति तप त्याग भावना. ये क्या बोलता है कि त्याग नावाची भावना मनुष्य जन्म के भूषण है. परिग्रहावरील ममत्व छोड़ने के त्याग धर्म घडता है. धन, ऐश्वर्य, पुत्र, श्री, आभरणादी परमार्थ मध्ये असक्त असणे हा राग परिग्रह है. प्रापंचिक गोष्टीमध्ये परिग्रह करणं किंवा आसक्ती करणं हे राग परिणाम आहे. दूसरे को वैभव पाते हो आपण वैरभाव द्वेष न करने. दूसरे को वैभव देखने को आपण द्वेष भाव नहीं करने. आपले इष्ट, श्री, पुत्र, मित्र, धन, उपजीविका नहीं से हुआ तो परत मिलने को अपेक्षा शोक न करने. ओम ह्रीं श्रीं उत्तम मार्दव धर्म अंगाय नमः. ओम ह्रीं श्रीं उत्तम मार्दव धर्म अंगाय नमः. ओम ह्रीं श्रीं उत्तम मार्दव धर्म अंगाय नमः. ओम ह्रीं श्रीं उत्तम मार्दव धर्म अंगाय नमः.
ಓಂ ಹ್ರೀಂ ಶ್ರೀಂ ಉತ್ತಮ ಮಾರ್ಧವ ಧರ್ಮ ಅಂಗಾಯ ನಮಃ.